ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ದೆಹಲಿಯ ಜಂತರ್ ಮಂತರ್ ಸೇರಿದಂತೆ ಇಡೀ ದೇಶದಾದ್ಯಂತ ಜನ್ಝಿಗಳು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಿದ್ರು. ಯಾಕೆ ಅಂತ ಅಂದ್ರೆ ನೀಟ್ ಅಕ್ರಮ ಖಂಡಿಸಿ. ಜೊತೆಗೆ 3 ಪ್ರಮುಖ ಬೇಡಿಕೆಗಳನ್ನ ಇಟ್ಟು ಅವರು ಗೆದ್ದು ಬೀಗಿದ್ದಾರೆ. ಕೇಂದ್ರ ಸರ್ಕಾರ ಮಣಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೊನೆಗೆ ತಮ್ಮ ಮಹತ್ವದ ಬೇಡಿಕೆ ಏನಿತ್ತು, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಸೊ ಆ ರಾಜೀನಾಮೆಯನ್ನು ಕೂಡ ಕೊಟ್ಟಾಗಿದೆ ಧರ್ಮೇಂದ್ರ ಪ್ರಧಾನ್. ಸೊ ಅದಾದ ನಂತರ ಎಲ್ಲರಲ್ಲೂ ಕಾಡ್ತಾ ಇರುವಂತ ಪ್ರಶ್ನೆ ಇತ್ತು, ಶಿಕ್ಷಣ ಸಚಿವರಾಗಿ ಯಾರು ಆಯ್ಕೆ ಆಗ್ತಾರೆ ಅಂತ ಹೇಳಿ. ಈಗ ಸುದ್ದಿ ಬಂದಿರೋದು, ಶಿಕ್ಷಣ ಸಚಿವರಾಗಿ ಪ್ರಹ್ಲಾದ್ ಜೋಶಿ ಅವರು ಆಯ್ಕೆಯಾಗಿದ್ದಾರೆ. ಅವರು ಈಗಲೂ ಕೂಡ ಸಚಿವರಾಗೇ ಇದ್ರು. ಕೇಂದ್ರದ ಆಹಾರ ಮತ್ತು ನಾಗರಿಕ ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಇದರ ಜೊತೆಗೆ ಈ ಖಾತೆಯ ಜೊತೆಗೆ ಹೆಚ್ಚುವರಿ ಖಾತೆ ಶಿಕ್ಷಣ ಇಲಾಖೆಯನ್ನ ಕೂಡ ಅವರಿಗೆ ಕೊಟ್ಟಿದ್ದಾರೆ. ಸೊ ಇದು ಒಂದು ಒಳ್ಳೆಯ ಬೆಳವಣಿಗೆ. ಯಾಕೆ ಅಂತ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರು ಬಹಳ ಉತ್ಸುಕರಾಗಿರ್ತಾರೆ, ಉತ್ಸಾಹಿ ವ್ಯಕ್ತಿ, ಉತ್ಸಾಹಿ ರಾಜಕಾರಣಿ. ನಮ್ಮ ಕರ್ನಾಟಕದಿಂದ ಹಲವು ಸಂಸದರು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಪ್ರಹ್ಲಾದ್ ಜೋಶಿ ಅವರು ತಮ್ಮದೇ ಆದಂತ ಒಂದು ಸ್ಥಾನಮಾನವನ್ನ ಕೇಂದ್ರದಲ್ಲಿ ಪಡ್ಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಫೇವರಿಟ್ ಸಂಸದರುಗಳಲ್ಲಿ ಅವರು ಕೂಡ ಒಬ್ರು. ಸೊ ಇದೆಲ್ಲದರ ಜೊತೆಗೆ ಅವರ ಕಾರ್ಯವೈಖರಿಯೂ ಕೂಡ ಅಷ್ಟೇ ಬಹಳಷ್ಟು ಪ್ರಬಲವಾಗಿರುತ್ತೆ ಯಾವಾಗಲೂ. ಜೊತೆಗೆ ಅಚ್ಚುಕಟ್ಟಾಗಿ ಏನೇ ಮಾಡಿದ್ರು ಕೂಡ ಅದನ್ನ ಮಾಡುವಂತ ವ್ಯಕ್ತಿ ಪ್ರಹ್ಲಾದ್ ಜೋಶಿ ಅವರು. ಜೊತೆಗೆ ದಿವಂಗತ ಅನಂತ್ ಕುಮಾರ್ ಅವರನ್ನ ಬಿಟ್ರೆ ನಮ್ಮ ಕರ್ನಾಟಕದಿಂದ ನೆಕ್ಸ್ಟ್ ಒಂದು ಒಳ್ಳೆ ಹೆಸರಪ್ಪ ಕೇಂದ್ರದಲ್ಲಿ ದೇಶದ ಮಟ್ಟದಲ್ಲಿ ಸದ್ದು ಮಾಡುತ್ತೆ ಅಂತ ಅಂದ್ರೆ ಅದು ಪ್ರಹ್ಲಾದ್ ಜೋಶಿ ಅವರು. ಸೊ ಅವರು ಶಿಕ್ಷಣ ಸಚಿವರಾಗಿದ್ದಾರೆ ಈಗ. ಸೊ ಆ ನಿಟ್ಟಿನಲ್ಲಿ ಅವರ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಅಂತೂ ಇದ್ದೇ ಇದೆ. ಯಾವ ರೀತಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ ಇನ್ನು ಮುಂದೆ ಪ್ರಹ್ಲಾದ್ ಜೋಶಿ ಸಾಹೇಬರು ಅನ್ನೋದನ್ನ ಕಾದ್ ನೋಡೋಣ. ನೀವೇನ್ ಹೇಳ್ತೀರಿ? ಪ್ರಹ್ಲಾದ್ ಜೋಶಿ ಅವರಿಗೆ ಕೊಟ್ಟಿದ್ದು ಒಳ್ಳೇದಾ ಅಥವಾ ಬೇರೆ ಯಾವುದಾದ್ರೂ ನಾಯಕರಿಗೆ ಕೊಡಬೇಕಾಗಿತ್ತಾ ಶಿಕ್ಷಣ ಖಾತೆಯನ್ನ? ಕಮೆಂಟ್ ಮಾಡಿ ತಿಳಿಸಿ.